ರೆಡಿಯಾಗಿ ಬಂದಿರೋದು ನೋಡ್ರಿ ಇಲ್ಲಿ ತಿನ್ನಕ್ಕೆ ಹಿಂಗೆ ರೆಡಿಯಾಗಿ ಬರ್ತಾರೇನ್ರಿ ಯಾರಾದರೂ ನೋಡ್ರಿ. ಸೊ ಇವಾಗ ಕಾರ್ನಲ್ಲಿ ಕೂತ್ಕೊಂಡಿದ್ದೀವಿ ನಾವು. ಫುಲ್ ಸೀರಿಯಸ್ ಸಿಚುವೇಶನ್ ಆಗಿದೆ, ಯಾಕಂದರೆ ನಮ್ಮ ಆಸಿಫ್ ಅವ್ರ ಕಾರ್ ಓಡಿಸ್ತಾರೆ. ಪರವಾಗಿಲ್ಲ, ನಮ್ಮ ರಿಯಾನು ಎಲ್ಲ ಮುಗ್ದಾದ್ಮೇಲೆ ಅದು ಲೆಗ್ ಪೀಸ್ನಲ್ಲಿ ಏನು ಉಳಿದಿಲ್ಲ, ಅದನ್ನು ತೆಗ್ತಿಂತವ್ನು. ನಾನು ಹೇಳಿದೆ ಬೆಂಗಳೂರಿನಲ್ಲೇನೋ ಇದ್ದು ಸಾರು ಮಾಡ್ಕೊಂಡು ಬರೋಣ ಅಂತ, ಯಾರು ಹೇಳಿದ್ರು, ನನ್ನ ಮಾತು ಕೇಳಲಿಲ್ಲ. ಆಲ್ರೆಡಿ ಫುಲ್ ಫೈಟ್ ಜಬಡೆ ಟೈಟ್ ನಡೀತಾ ಇದೆ ಇಲ್ಲಿ. ಫ್ರೆಂಡ್ಸ್ ಅವ್ರ ಜೊತೆ ಇದು ಕಾಮನ್. ಸ್ನ್ಯಾಪ್ ಡೌಗಳು ನಮ್ಮ ಅಕ್ಕಪಕ್ಕ ಕೂತವ್ರೆ. ಏಯ್, ಟೀ ಕುಡಿಯಕ್ಕೆ ನಿಲ್ಲಿಸ್ತೀಯಾ ಆಚೀಪ್? ಜಗಳ ಇಲ್ಲಿ. ನೀನು ಬಿಸ್ಕೆಟ್ ಎತ್ಕೊಂಡವನೆ. ಸಾರಿಗೆ ಡೌಟು, ನೋಡೋಣ ಹೋಗಿ ಕೊರಟಗೆರೆನಲ್ಲಿ ಮಾಡ್ಬೇಕು ಸಾರು. ಟೆನ್ಷನಲ್ಲಿ ಇದ್ದೀವಿ, ಸಾರು ಮಾಡಿಲ್ಲ ಅಂದರೆ ಆಗಲ್ಲ. ಮೊದಲು ನೀರು ಕುಡ್ದು ಇವಾಗ 5 ಗಂಟೆವರೆಗೂ ಏನಾದರೂ ಆಗಬೇಡಿ, ಹೊಡಿಬೇಕು ಕೊರಟಗೆರೆನಲ್ಲಿ ಸಾರು ಮಾಡಬೇಕು. ಸೊ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ ಒಂದು 20 ಕಿಲೋಮೀಟರ್ ಬಂದಿದ್ದೀವಿ. ಆಲ್ರೆಡಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಹಾಯ್, ಹೆಲೋ ಎವ್ರಿವನ್, ವೆಲ್ಕಮ್ ಟು ಸೌತ್ ವೈಬ್ಸ್ ಕನ್ನಡ, ದಯಾಸ್ಯ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ ಮಂದಿ ತಿನ್ನೋಕ್ಕೆ. ಸೊ ಇಂಟ್ರೋನೇ ಹೇಳಿಲ್ಲ ನಾನು ಕರೆಕ್ಟಾಗಿ. 30 days 30 ವ್ಲಾಗ್ ಚಾಲೆಂಜಿನ ಇವತ್ತು ಡೇಟ್ 24 ಮತ್ತು ರಂಜಾನಿನ ಇವತ್ತು 3ನೇ ಜಾಗರಣೆ. ಸೊ ಇವತ್ತು ನಾವು ಪ್ಲ್ಯಾನ್ ಮಾಡಿದ್ವಿ ಬೆಂಗಳೂರು ಫೆಸರ್ ಟೌನ್ ಹೋಗೋಣ ಅಂತ ಮಂದಿ ತಿನ್ಕೊಬರೋಕ್ಕೆ. ಸೊ ನಮ್ಮ ಎಲ್ಲ ಫ್ರೆಂಡ್ಸ್ ಆಲ್ರೆಡಿ ವೇಟ್ ಮಾಡ್ತಾ ಇದ್ದಾರೆ ಕಾರ್ನಲ್ಲಿ. ನಾವು ಸ್ವಲ್ಪ ಲೇಟಾಗಿ ಹೋಗಿದ್ದೀವಿ. ಸೊ ಅವರು ಬ್ಲ್ಯಾಕ್ನಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಸೊ ಬೇಗ ಹೋಗಿ ಕಾರ್ನಲ್ಲಿ ಕೂತ್ಕೊಂಡು ಆಮೇಲೆ ಮಾತಾಡೋಣ ಅಂತ ಬೇಜಾನ್ ಮಾತು ಫ್ರೆಂಡ್ಸ್ ಜೊತೆ. ಟೈಮ್ ಆಗ್ತಿದೆ, ನಾನು ಬೇಗ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀನಿ. ಈಗ ಆಲ್ಮೋಸ್ಟು 10 ಗಂಟೆ ಆಗ್ತಿದೆ ಈಗ. ಸೊ ಬೇಗ ಮತ್ತೆ 3 ಗಂಟೆಗೆ ಇಲ್ಲಿ ಮದ್ಗಿರಿಗೆ ವಾಪಸ್ ಬರಬೇಕು. ಸೊ ಮೊದಲು ಕಾರ್ನಲ್ಲಿ ಹೋಗೋಣ, ಆಮೇಲೆ ಮಾತಾಡೋಣ ಅಂತೆ ಕಾರ್ನಲ್ಲಿ ಕೂತ್ಕೊಂಡು ದೋಸ್ತವ್ರ ಜೊತೆ. ಓಕೆ, ಪೀಸ್, ಬನ್ನಿ ಕಾರ್ನಲ್ಲಿ ಸಿಗೋಣ ಅಂತೆ. ಕಾರ್ನಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಕಾರ್ ಹತ್ರ ಬಂದುಬಿಟ್ಟಿದ್ದೀವಿ ನಾವು. ಮೊದಲು ಕೂತ್ಕೊಳ್ಳೋಣ. ಫೋನ್ ಚಲಾರಾಸು, ಯಾರು ಓಡಿಸ್ತಿರೋದು? ಯಾರು ನೀನು ಓಡಿಸ್ತಿರೋದಾ? ಹೋಯ್ತಾ ಇರೋಣ. ಸೈಡ್ ಬೆಟ್ರು ಅಮ್ಮ, ಸೈಡ್. ಸೊ ಇವಾಗ ಕಾರ್ನಲ್ಲಿ ಕೂತ್ಕೊಂಡಿದ್ದೀವಿ ನಾವು. ಫುಲ್ ಸೀರಿಯಸ್ ಸಿಚುವೇಶನ್ ಆಗಿದೆ, ಯಾಕಂದರೆ ನಮ್ಮ ಆಸಿಫ್ ಅವ್ರ ಕಾರ್ ಓಡಿಸ್ತಾರೆ. ಆರಾಮಾಗಿ ಓಡಿಸ್ತಾನೆ, ಅವ್ನ ಹತ್ರನೂ DL ಇದೆ, ಅದೇನಿಲ್ಲ ನಮಗೆ ಟೆನ್ಷನು. ಆದರೆ ಸ್ವಲ್ಪ ನಾವು ಜಾಸ್ತಿ ಹ್ಯಾಪಿ ಆಗಿದ್ದೀವಿ, ಯಾಕಂದರೆ ನಾವು ಆಸಿಫ್ ಅವ್ರು ಓಡಿಸ್ತಿರೋದ್ರಿಂದ ಚೆನ್ನಾಗಿ ಓಡಿಸ್ತಾನೆ. ಸೊ ಇವಾಗ ಪೆಟ್ರೋಲ್ ಬಂಕ್ ಹತ್ರ ಸಿಗೋಣ ಅಂತೆ. ತವಕ್ಕಲ್ ಅಲ್ಲಲ್ಲ ಅಂತ ಹೋಗ್ತಾ ಇದ್ದೀವಲ್ವಾ. ಸೊ ಇವಾಗ ಪೆಟ್ರೋಲ್ ಬಂಕ್ ಹತ್ರ ಸಿಗೋಣ ಅಂತೆ. ನಮ್ಮ ಯಾಸೀನ್ ಅವರು ಇವತ್ತು ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ. ನಮ್ಮ ಇಂದಾದವ್ರು ಇವರು, ಕೂದಲು ಇಂದಾದ್. ಕರೆಕ್ಟಾಗಿ ಬರ್ತಿಲ್ಲ, ಕರೆಕ್ಟಾಗಿ ಇಡಿ. ನಮ್ಮ ಚುಬ್ಬ ಯಾಸೀನ್ ಇವನು, ನಾನು ಬ್ಲಾಗರ್ ಯಾಸೀನ್. ನಾನು ಏನು ಕಥಾಪಿತ ಆಸಿಫ್ ಇವನು. ನಮ್ಮ 5 ಜನ ಇಂಟ್ರೊಡಕ್ಷನ್ ಇದು. ಸೊ ಇವಾಗ ಪೆಟ್ರೋಲ್ ಬಂಕ್ನಲ್ಲಿ ಇದ್ದೀವಿ ನಾವು. 1600 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಳ್ತಾ ಇದ್ದೀವಿ ನಾವು ಕಾರ್ನಲ್ಲಿ. ಆಲ್ರೆಡಿ ಫುಲ್ ಫೈಟ್ ಜಬಡೆ ಟೈಟ್ ನಡೀತಾ ಇದೆ ಇಲ್ಲಿ. ಫ್ರೆಂಡ್ಸ್ ಅವ್ರ ಜೊತೆ ಇದು ಕಾಮನ್. ಸೊ ಇವಾಗ 1600 ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡು ಕಾರ್ನಲ್ಲಿ ಕೂತ್ಕೊಂಡು ಫೆಸರ್ ಟೌನ್ಗೆ ಹೋಗ್ತಾ ಇರೋಣ. ಸಿಗೋಣ ಅಂತೆ ಮಧ್ಯದಲ್ಲಿ, ಓಕೆನಾ? ಸೊ ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ಕಾರ್ನಲ್ಲಿ ಕೂತ್ಕೊಂಡಿದ್ದೀವಿ ನಾವು. ಕಾರ್ನಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟು 10:30 11 ಗಂಟೆ ಆಗ್ತಿದೆ ಈಗ. ನಮ್ಮ ಆಸಿಫ್ ಅವ್ರು ಓಡಿಸ್ತಾ ಇದ್ದಾರೆ ಕಾರು ಫುಲ್ ಟಾಪ್ ಸ್ಪೀಡ್ನಲ್ಲಿ. ಎಷ್ಟು 100 ಕ್ರಾಸ್ ಮಾಡಿದ್ಯಾ ಆಸಿಫ್? ಫುಲ್ ಸೀರಿಯಸ್ ಮೂಡ್ನಲ್ಲಿ ಇದ್ದಾನೆ ಇವನು. ಸೊ ನಾವು 3 ಜನ 80 ಸಿಗ್ಮಾ ಬಾಯ್ಸ್ 3 ಜನ ಹಿಂದೆ ಕೂತಿದ್ದೀವಿ. ಸೊ ಇವಾಗ ಮೊದಲು ಬೆಂಗಳೂರಿನಲ್ಲಿ ಇಳ್ದು ಫೆಸರ್ ಟೌನ್ನಲ್ಲಿ ಆಮೇಲೆ ಮಾತಾಡೋಣ. ನಮ್ಮ ಯಾಸೀನು ಹಿಂದೆ ಕೂತ್ಕೊಂಡಿದ್ದಾನೆ. ಸೊ ಇವಾಗ ಸಿಗೋಣ ಅಂತೆ ಬೆಂಗಳೂರಿನಲ್ಲಿ. ಜಾಗ ಇಲ್ವಂತೆ, ಚಿಕ್ಕಾರಂತೆ. ಹೆಂಗೋ ತಗೊಂಡು ಬಂದವನೇ ಅವನು. ಅದು ಟ್ಯಾಂಕ್ಸ್ ಹೇಳ್ತಿಲ್ಲ, ಚಿಕ್ಕ ಕಾರ್ ದೊಡ್ಡ ಕಾರ್ ಬೇಕಾಗಿತ್ತಂತೆ ಇವನಿಗೆ. ಆಮೇಲೆ ಸಿಗೋಣ. ಸೊ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ ಒಂದು 20 ಕಿಲೋಮೀಟರ್ ಬಂದಿದ್ದೀವಿ. ಆಲ್ರೆಡಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಕಾರ್ನಲ್ಲಿ ಆಯಿಲ್ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಫ್ಯೂಚರ್ನಲ್ಲಿ ಮುಂದೆ ಬೆಂಗಳೂರಿನ ಹೋಗುವಾಗ ಏನೂ ಪ್ರಾಬ್ಲಮ್ ಬರಬಾರ್ದು ಅಂತ. ಬೆಂಗಳೂರಿಂದ ನಿಜವಾಗ್ಲೂ ವಾಪಸ್ ಬರೋ ತನಕ 5 ಗಂಟೆ ಆಗಿಬಿಡುತ್ತೆ ರಾತ್ರಿ. ಯಾಕಂದರೆ ಲೇಟ್ ಆಗೋದು 101% 3 ಗಂಟೆ ಅಂತ ಹೇಳ್ತೀನಿ ನಾನು, ಆದರೆ ಆಗಲ್ಲ. 5 ಗಂಟೆಗೆ ಮದ್ಗಿರಿನಲ್ಲಿ ಇರ್ತೀವಿ ನಾವು. ಇನ್ನೂ 10:30 ಆಗ್ತಿದೆ ಇಲ್ಲಿಂದ ಬಿಡ್ತಿರೋದು ನಾವು. ಬೆಂಗಳೂರು ರೀಚ್ ಆಗೋದು ನನಗೆ 1 ಗಂಟೆ. ಅಲ್ಲಿಂದ ಊಟ ಮಾಡಿಕೊಂಡು ಹೊರಟ್ರೆ 3 ಗಂಟೆಗೆ, ಇಲ್ಲಿ ಬರೋ ತನಕ 6 ಗಂಟೆ. ಸೊ ಇವಾಗ ಎಲ್ಲ ಚೆಕ್ ಮಾಡಿಬಿಟ್ಟವ್ರೆ.
ಹೋಯ್ತಾ ಇರೋಣ ಈಗ. ಸೊ ಇವಾಗ ದಾವಸ್ಪೇಟ್ ಬಿಟ್ಟಿದ್ದೀವಿ. ಇವಾಗ ದಾವಸ್ಪೇಟ್ ಬಿಟ್ಟು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇನ್ನೂ 1 ಅವರ್ ಆಗುತ್ತೆ. ಆರಾಮ್ಸೆ ಚಲಾಯಿಸ್ತಾ ಇದ್ದಾರೆ ನಮ್ಮ ಆಸಿಫ್ ಅವರು ಕಾರ್ನ. ಇನ್ನೂ 1 ಅವರ್ ಆಗುತ್ತೆ, 1:15 ಆಗುತ್ತೆ ಹೋಗೋ ತನಕ. ಸೊ ಫುಲ್ ಬೆಜ್ಜಾನು ಲಾರಿಗಳು ಹೈವೇನಲ್ಲಿ. ಈಗ ಸಿಗೋಣ ಅಂತ ಡೈರೆಕ್ಟ್ ರೆಸಾರ್ಟ್ ಟೌನಲ್ಲಿ. ಇಲ್ಲಾಂದರೆ ಟೀ ಕುಡಿಯೋಕ್ಕೆ ನಿಲ್ಲಿಸಿದ್ರೆ, ಟೀ ಕುಡಿಯೋಕ್ಕೆ ನಿಲ್ಲಿಸ್ತೀಯಾ ಆಚೀಪ್? ನೆಲಮಂಗಲ ಟೋಲ್ ಹತ್ರ ನಿಲ್ಲಿಸು ಟೀ ಕುಡಿಯೋಕ್ಕೆ. ಟೀ ಅಲ್ಲಿಂದ ಟೀ ಕುಡ್ದು ಮತ್ತೆ ಡೈರೆಕ್ಟ್ ರೆಸಾರ್ಟ್ ಟೌನ್ ಹತ್ರ ಹೋಗೋಣ ಅಂತೆ. ಆಲ್ಮೋಸ್ಟ್ 11 ಗಂಟೆ ಆಗ್ತಿದೆ ಇಲ್ಲಿ ಆಲ್ರೆಡಿ. ಸೊ ಏನು ಹೋಗಿದ ತಕ್ಷಣ ಊಟ ಮಾಡಿಬಿಡ್ತೀವ ನಾವು? ಇಲ್ಲ, ಬೇರೆ ಕೆಲಸ ಐತೆ ಕಣಲೇ. ಸಿಂಗಲ್ ಇಲ್ಲ ಕಣ ನಾನು, ಐತೆ ಬೆಜ್ಜಾನ್ ಕೆಲಸಗಳು. ಮಂದಿ ತಿನ್ನೋಣ ಕಣೋ. ಆಯ್ತು. ಸೊ ಈಗ ಟೀ ಕುಡಿಯೋಕೆ ನಿಲ್ಸಿದ್ರೆ ಅಲ್ಲಿ ಸಿಗೋಣ ಅಂತ ಪ್ಲೀಸ್. ಸೊ ಫೈನಲಿ ಫೆಜರ್ ಟೌನು, ಬೆಂಗಳೂರು ಫೆಜರ್ ಟೌನಲ್ಲಿ ಇದ್ದೀವಿ ನಾವು. ಕಾರು ಪಾರ್ಕಿಂಗ್ನಲ್ಲಿ ಹಾಕಿ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ಮೇನ್ ಫೆಜರ್ ಟೌನ್ ಇದೆಯಲ್ಲ, ಅಲ್ಲಿ ಪಾರ್ಕಿಂಗ್ ಎಲ್ಲೇ ಮುಂದೆ ಇರೋದಂತೆ. ನಮ್ಮ ರಿಯಾನ್ ಹೇಳ್ತಿದ್ದ ಮುಂದೆ ಇರೋದಂತ. ಸೊ ಇವಾಗ ಮೈಕ್ ಹಾಕ್ಕೊಳ್ತೀನಿ, ಮೈಕ್ ಹಾಕ್ಕೊಂಡ್ರೇ ಎಲ್ಲ ಕೇಳಿಸೋದು. ಸೊ ಇವಾಗ ಬನ್ನಿ, ನಮ್ಮ ರಿಯಾನ್ ಅವರೇ ಗೈಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿರೋದು. ಮತ್ತು ಅವ್ರ ಹಿಂದೆ ನಮ್ಮ ಯಾಸಿನ್ ಅವರು ರೆಡಿಯಾಗಿ ಬಂದಿರೋದು. ನೋಡ್ರಿ ಇಲ್ಲಿ ತಿನ್ನಕ್ಕೆ ಹಿಂಗೆ ರೆಡಿಯಾಗಿ ಬರ್ತಾರೇನ್ರಿ ಯಾರಾದರೂ? ನೋಡ್ರಿ ಹೆಂಗೆ ರೆಡಿಯಾಗಿ ಬಂದವ ನಮ್ಮ ಹುಡುಗ. ಸೊ ಈಗ ಮೊದಲು ಫೆಜರ್ ಟೌನಲ್ಲಿ ಹೋಗಿ ಯಾವುದು ಬ್ರ್ಯಾಂಡೆಡ್ ಸೇಲ್ ಅಂತ ತೋರಿಸ್ತವನೆ, ಅಲ್ಲಿ ಬ್ರ್ಯಾಂಡೆಡ್ ಸೇಲ್ ಐತಂತೆ. ಸೊ ಮೊದಲು ಫೆಜರ್ ಟೌನಲ್ಲಿ ಹೋಗೋಣ, ಸಖತ್ತಾಗಿರೋದು ಹೋಟೆಲ್ ನೋಡೋಣ, ಊಟ ಮಾಡೋಣ, ಮಂದಿ ತಿನ್ನೋಣ, ಆಮೇಲೆ ಮಾತಾಡೋಣ. ಬನ್ನಿ. ಈಗ ಫೆಜರ್ ಟೌನಲ್ಲಿ ಇದ್ದೀವಿ. ಜಾನ್ ಕ್ರೌಡ್ ಇದೆ ಇಲ್ಲಿ. भी लग रहा है. हाँ, यहाँ ಫೆಜರ್ ಟೌನಲ್ಲಿ ಇದ್ದೀವಿ. ಪಬ್ಲಿಕ್ ನೋಡ್ರಿ ಎಷ್ಟಿದೆ, ಫುಲ್ ಬೆಜ್ಜಾನು, ಫುಲ್ ರೋಡೇ ಜಾಮು. ನಮ್ಮ ರಿಯಾನ್ ಅವರು ಈ ಹೋಟೆಲ್ನಲ್ಲಿ ತಿನ್ನೋಣ ಅಂತ ಕರ್ಕೊಂಡು ಬರ್ತಾವ್ರು ನಮ್ಮನ್ನ. ಈ ಹೋಟೆಲ್ನಲ್ಲಿ ಹೆಂಗಿದೆ ಅಂತ ನೋಡೋಣ ಬನ್ನಿ. ಮಾತಮಲ್ ಟೂರು ಮಂದಿ ರೆಸ್ಟೋರೆಂಟ್ ಅಂತ, ಚೆನ್ನಾಗಿರುತ್ತೋ ಸಖತ್ತಾಗಿರುತ್ತೋ. ಡೈರೆಕ್ಟ್ ಅನ್ನು ಬಿಟ್ಟವ್ರು ಹೋಗಿರೋ, ಡೈರೆಕ್ಟ್ ಏನು ಬಿಟ್ಟವ್ರು ಇವರು. ವಾಪಸ್ ಕರಿಯೋಣ ಅವ್ರಿಗೆ, ಮತ್ತೆ ಆಮೇಲೆ ಮಾತಾಡೋಣ. ಸೊ ಫೈನಲಿ ನಮ್ಮ ಬ್ರದರ್ಸ್ ಇಬ್ರು ಡಿಸೈಡ್ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಸೈಕ್ ಆಗಿದೆ ಇವಾಗ. ಮಂದಿ ಬಂದ ತಕ್ಷಣ ಏನಾದ್ರು ಮಾತಾಡೋ, ಮತ್ತೆ ಹೇಳೋ. ಮಂದಿ ಮೊದಲು ಬರ್ಲಿ. ಯಾವ ತಗೊಂತಿದ್ದೀರಾ? ಇವ್ರ ಜಗಳ ಮಾಡ್ಕೊಂತವ್ರೆ, ಫೋನ್ ಕುಡಿಲಿ. ಸೊ ಬನ್ನಿ, ಇವಾಗ ಮೊದಲು ಸ್ವಲ್ಪ ಒಂದು ಶಾರ್ಟ್ ತಗೋಬೇಕು. ತಗೋದಾದ್ಮೇಲೆ ಆಮೇಲೆ ಮಾತಾಡೋಣ, ಓಕೆನಾ? ಟೈಮ್ ಆಗ್ತಿದೆ. ಆಚೆಗಡೆಯಿಂದಾನೆ ಹೋಗಿ ತಗೋಬರೋದು, ಓಕೆನಾ? ಇವಾಗ ಮಂದಿ ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ತಗೊಂತಾರೆ ಅಂತ, ಆಮೇಲೆ ತಿನ್ನುವಾಗ ತೋರಿಸ್ತೀನಿ, ಓಕೆನಾ? ಸೊ ಇವಾಗ ಕೈಯೆಲ್ಲ ತೊಳ್ದು ಇವಾಗ ಬಂದು ಮತ್ತೆ ಇಲ್ಲೇ ಕೂತಿದ್ದೀವಿ. ಮಂದಿಗೆ ಆರ್ಡರ್ ಕೊಟ್ಟಿದ್ದೀವಿ ಎಲ್ಲರೂ ಆಲ್ರೆಡಿ. ಸೊ ಇವಾಗ ವೇಟ್ ಮಾಡ್ತಾ ಇದ್ದೀವಿ ಮಂದಿ ಯಾವಾಗ ಬರುತ್ತೆ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಸ್ನ್ಯಾಪ್ ಡೌಗಳು ನಮ್ಮ ಅಕ್ಕಪಕ್ಕ ಕೂತವ್ರೆ. ಸೊ ಅಲ್ಲಿವರೆಗೂ ರಿವ್ಯೂ ತಗೊಳ್ಳೋಣ ನಮ್ಮ ಟ್ರಾವೆಲ್ ಹೆಂಗಿತ್ತು ಅಂತ. ಇದಾರೆ ಎಲ್ಲರೂ. ನಾನು ಹೊಡಿತೀನಿ ಸ್ನ್ಯಾಪ್, ನಾನು ಹೊಡಿತಾ ಇದ್ದೀನಿ. ಇವರು ಇಷ್ಟೆಲ್ಲ ಮೇಂಟೈನ್ ಮಾಡ್ತಾರಪ್ಪ, ನಾವ್ ಅದೆಲ್ಲ ಮಾಡಲ್ಲ. ಒರಿಜಿನಲ್ ಇವರು ನೋಡಿ. ಇವನ್ಗೋಸ್ಕರನೇ ಒಂದು ಫ್ಯೂಚರ್ ಅಥವಾ ಫಿಲ್ಟರ್ ಕೊಡ್ಬೇಕು ಸ್ನ್ಯಾಪ್ಚಾಟ್ ಅವರು, ದಯವಿಟ್ಟು. ಇದು ನಮ್ಮ ಹಂಬಲ್ ರಿಕ್ವೆಸ್ಟ್. ಏನೋ ಹೇಳ್ತಿದ್ರಿ ನೀವು? ಸ್ನ್ಯಾಪ್ ಅಂದ್ರೆ ನಮ್ಮ ಹುಡುಗ, ನಮ್ಮ ಯಾಸಿನ್ ಅವ್ರು ಮಾತಾಡ್ತಾ ಇದಾರೆ, ತಡೀರಿ. ಅವ್ರ ಹತ್ರ ಮಾತಾಡ್ಕೊಂಡು ಆಮೇಲೆ ಹೇಳಪ್ಪ. ಸ್ನ್ಯಾಪ್ ಅಂದ್ರೆ ರಿಹಾನ್ ಅಂದ್ರೆ ಸ್ನ್ಯಾಪ್. ಓಹೋ,
ರಿಹಾನ್ ಅಡ್ವಾನ್ಸ್ ಟೆಕ್ನಾಲಜಿ. ಅದೆಲ್ಲ ಮಾಡ್ಬಾರ್ದು, ಅವ್ನು ಅವಾಗ್ಲೇ ಹೇಳ್ತಾವಾನೆ. ದಿಸ್ ಮೈ ಹಾರ್ಟ್ ಬ್ರೋ. ಬೆಂಗಳೂರು ಸೈಡ್ ಯಾವನು ಹೇಳಲ್ಲ ಸ್ಟ್ರೈಕ್ ನೋಡಿ ಎಂದು ಯಾರು 23 ಇದೆ. ಈ ನನ್ ಮಗ ಸ್ನ್ಯಾಪ್ ಹೊರಗಿನ ಜೊತೆನೆ ಮಾತಾಡ್ತಾನೆ ಬರೀ. ನಿಂದು ತೋರ್ಸು ನಂದು ಬರೀ 20 ಇರೋದು. ತೋರ್ಸು ಸತ್ಯ ಬಯಲ್ ಮಾಡು. ನಿಂದು ಸತ್ಯ ಬಯಲ್ ಮಾಡು. ಬಯಲ್ ಮಾಡು ನೀನು. ಇವ್ರ ಜಗಳ ಮಾಡ್ಕೊಂಡು ಸಾಯ್ತವ್ರೆ. ಅಟಗ್ಗ ಅವನು. ನಮ್ಗೆ ವೇಟ್ ನಲ್ಲಿ ಏನಿರೋದು ಅಂದ್ರೆ ವೇಟಿಂಗ್ ಮಾಡ್ತಿರೋದು ಏನಂದ್ರೆ ಮಂದಿ ಬರ್ಲಿ. ನಮ್ಮ ಆಸಿಫ್ ಅವರು ವೇಟ್ ಇವನು ಸ್ನ್ಯಾಪ್ ಸ್ಟ್ರೈಕ್ಸ್ ಮಾಡ್ತಾನಪ್ಪ ಅವಾಗ. ಅವನು ಪರವಾಗಿಲ್ಲ. ನಮ್ ರಿಯಾನು ಎಲ್ಲ ಮುಗ್ದಾದ್ಮೇಲೆ ಅದು ಲೆಗ್ ಪೀಸ್ ನಲ್ಲಿ ಏನು ಉಳಿದಿಲ್ಲ, ಅದನ್ನು ತೆಗ್ತಿಂತವ್ನು. ಇಲ್ಲಿ ಬೀಳೋ ಶಕ್ತಿ ಶಕ್ತಿ ಬರ್ಬೇಕು ನಮ್ಮ ಹುಡುಗರ್ನಲ್ಲಿ. ಫುಲ್ ಇವಾಗ ಫಸ್ಟ್ ರೌಂಡ್ ಮಂದಿ ಆಯ್ತು ಕಂಪ್ಲೀಟ್. ಇವಾಗ ಸೆಕೆಂಡ್ ರೌಂಡ್ ಗೆ ವೇಟ್ ಮಾಡ್ತಾ ಇದೀವಿ. ಬಂದಾದ್ಮೇಲೆ ಮಾತಾಡೋಣ ಅಂತ. ಓಕೆನಾ? ಫುಲ್ ಸುಸ್ತು. ಇವಾಗ ಇಲ್ಲಿ ಸ್ವೀಟ್ ಇದೆ, ಡೆಸರ್ಟ್ ತಿಂದಾದ್ಮೇಲೆ ನೋಡೋಣ ಇವಾಗ. ಪೀಸ್. ಸೊ ಫೈನಲಿ ಎಲ್ಲ ಫಿನಿಶಿಂಗ್ ಆಗೋಯ್ತು. ಇವಾಗ ಡಿಸೈಡ್ ಮಾಡಿದ್ದೀವಿ ಆಚೆ ಹೋಗೋಣ ಅಂತ. ಡೆಸರ್ಟ್ ಎಲ್ಲ ತಿಂದು ಸಖತ್ತಾಗಿಟ್ಟು. ಡೆಸರ್ಟ್ ಏನ್ ನೇಮ್ ಏನು? ಹೈದರಾಬಾದಿ ಕ್ರೀಮ್ ಸಲಾಡ್ ಅಂತ ಸಖತ್ತಾಗಿತ್ತು. ಡೆಸರ್ಟ್ ತಿಂದು ಇವಾಗ ಆಚೆ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ. ಇವಾಗ ಆಚೆ ಕಡೆ ಹೋಗಿ ಸಿಗೋಣ ಅಂತೆ. ಮತ್ತೆ ಏನು ನೋಡ್ತವ್ರೆ ನಮ್ಮ ಬ್ರದರು, ತಿಂತಾರೋ ಇಲ್ವೋ ಗೊತ್ತಿಲ್ಲ. ಹೋಗೋ ರಿಯಾನ್, ನೀನ್ ಹೋಗೋ, ಬಿಲ್ ಪೇ ಮಾಡ್ಬಿಡಪ್ಪ. ಅವ್ನು ಇದ್ರಲ್ಲೂ ಮಾಡಲ್ಲ ಅವನು. ಬನ್ನಿ ಆಮೇಲೆ ಮಾತಾಡೋಣ ಅಂತ ಆಚೆ ಕಡೆ ಹೋಗ್ತೀವಲ್ಲ ಅವಾಗ. ಸೊ ಇಲ್ಲಿಂದ ತಿನ್ಕೊಂಡು ಇವಾಗ ಆಚೆ ಬಂದ್ವಿ. ಇವಾಗ ಟೀ ಕುಡಿಯೋಕೆ ಹೋಗ್ತಾ ಇದೀವಿ ನಾವು 5 ಜನನು. ಹಾಕ್ತೀನಿ ತಡಿಯಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕೆ ಟೈಮ್ ಹೋತಾ ಇವಾಗ ಫುಲ್ ಆಗೋಗಿದೆ. ಇವಾಗ ನೋಡೋಣ ಏನೇನು ಸಿಗುತ್ತೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಎಲ್ಲ ನೋಡಿಕೊಂಡು. ಫುಲ್ಲು ಸೌಂಡು ಬೆಚಾನ್ ಪಬ್ಲಿಕ್ ಇದೆ ಈ ಟೈಮ್ನಲ್ಲಿ. ನೋಡೋಣ ಏನೇನು ಇರುತ್ತೆ ಅಂತ ಇನ್ನು ಎಕ್ಸ್ಪ್ಲೋರ್ ಮಾಡಿ. ಮೊದಲು ಟೀ ಕುಡಿಯೋಣ ಬನ್ನಿ. ಸೊ ಮಂದಿ ತಿದ್ಕೊಂಡಿದ್ದಿಲ್ಲಿಂದ ಮತ್ತೆ ಟೀ ಕುಡ್ದು ಇವಾಗ ಮತ್ತೆ ಕಾರ್ ಹತ್ರ ಹೋಗ್ತಾ ಇದ್ದೀವಿ ವಾಪಸ್ ಮದ್ಗಿರಿ ಕಡೆಗೆ ಹೋಗೋಕ್ಕೆ. ಆಲ್ಮೋಸ್ಟ್ 2 ಗಂಟೆ ಆಗ್ತಿದೆ ಇವಾಗಲೇ. ಸೊ ಸಾರ್ಗೆ ಎಷ್ಟು ಗಂಟೆಗೆ ಹೋಗ್ತೀವೋ ಗೊತ್ತಿಲ್ಲ ನಾವು. ನೋಡೋಣ ಅಂತ ಎಷ್ಟೊತ್ತಾಗುತ್ತೋ. ಇವಾಗ 2 ಗಂಟೆ, ಆಲ್ಮೋಸ್ಟ್ 2:30 ಏನೋ ಆಗ್ತಿದೆ. 2 ಗಂಟೆ ಆಗಿದೆ ಕರೆಕ್ಟಾಗಿ. ಸೊ ದಾವಸ್ಪೇಟ್ ಹತ್ರ ಏನಾದರೂ ಟ್ರಾಫಿಕ್ ಇರಲಿಲ್ಲ ಅಂದರೆ ನಾವು ಈಸಿಯಾಗಿ ಹೋಗ್ಬೋದು. ಇದ್ರೆ ಕಷ್ಟ. ನನ್ ಫುಲ್ ಫುಲ್ ಫೈಟ್ ನಡೀತಿತ್ತು ಈಗ. ನನಗೆ ಅವನು. ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು. ಮಧ್ಯದಲ್ಲಿ ಫುಲ್ ಫೈಟ್ ನಡೀತು ಈಗ. ಫುಲ್ ಫೈಟ್ ಮಧ್ಯದಲ್ಲಿ ನಾವು ವಿಡಿಯೋ ಆನ್ ಮಾಡಿಕೊಂಡು ಆರಾಮಾಗಿ ಬ್ಲಾಗಿಂಗ್ ಮಾಡ್ತಿದ್ವಿ ನಾವು. ಸೊ ಇವಾಗ ಕಾರ್ ಹತ್ರ ಹೋಗೋಕ್ಕೆ ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಹೋಗಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಕಾರ್ನಲ್ಲಿ ಕುತ್ಕೊಂಡು ಮಾತಾಡೋಣ. ಇವಾಗ 2 ಗಂಟೆ ಆಗ್ತಿದೆ. ಮೊದಲು ಮದ್ಗಿರಿಗೆ ಹೋಗ್ಬೇಕು ನಾವು. ಟೈಮ್ ಆಲ್ಮೋಸ್ಟ್ ಬೆಜ್ಜಾನ್ ಟೈಮ್ ಆಗೋಗಿದೆ. ನಮ್ಮ ಹುಡುಗರು ಆರಾಮಾಗಿ ಬರ್ತಾ ಇದ್ದಾರೆ. ಬನ್ನಿ ಪೀಸ್. ಸೊ ಈಗ ಊಟ ಮಾಡ್ಕೊಂಡು ಇಲ್ಲಿಂದ ಬಿಡ ತಗೊಳಕ್ ಬಂದಿದ್ವಿ. ಯಾವ ಬಿಡ ಇದು? ಮೊಗೈ ಬಿಡ ಅಂತ ತಿಂದಿರೋದು. ಮೊಗೈ ಬಿಡ. ನಮ್ಮ ಹರಿಯಾನು ಸೇಮ್ ತಗೊಂಡ್ಕೊಂಡು ನಾವು ಸೇಮ್ ಅದೇ ತಗೊಂಡು ತಿನ್ನೋಣ ಅಂತ. ಸಖತ್ತಾಗಿದೆ ಬಿಡ. ಓಹೋ ತಿಂದ್ರೆ ಹಂಗೆ ಮೆಲ್ಟ್ ಆಗ್ಬಿಡುತ್ತಂತೆ. ಬನ್ನಿ ನಾವು ಒಂದು ಸ್ವೀಟ್ ಪೀಡ ತಗೊಂಡು ಆಮೇಲೆ ಮಾತಾಡೋಣ. ಸೊ ಫೈನಲಿ ನಮ್ಮ ಬೆಂಗಳೂರು ಪ್ರೆಸರ್ ಟೌನ್ಗೆ ಬಂದಿದ್ದ ಕೆಲಸ ಮಂದಿ ತಿನ್ಕೊಂಡು ಎಲ್ಲ ಮಾಡ್ಕೊಂಡು ಇವಾಗ ಕಾರ್ ಹತ್ರ ಇದ್ದೀವಿ. ಸೊ ಅಲ್ಲಿಂದ ಇವಾಗ ಮದ್ಗಿರಿ ಕಡೆ ಹೋಗ್ತಾ ಇರೋಣ. ಏನೋ ಡಿಸ್ಕಸ್ ಮಾಡ್ತಾವ್ರು ಇವರು. ಸೊ ಮದ್ಗಿರಿ ಕಡೆ ಹೋಗಿ ಇವಾಗ ಸಹಾರ್ಗೂ ಟೈಮ್ ಆಗುತ್ತೆ. ಬನ್ನಿ ಕೂತ್ಕೊಳ್ಳೋಣ ಕಾರ್ನಲ್ಲಿ. ಕೂತ್ಕೊಳ್ಳಪ್ಪ. ಏನು ಕೂತ್ಕೋ. ಅವನು ಬಂದು ಕೂತ್ಕೊಳ್ಳಿ. ಫುಲ್ ಜಗಳ ಇಲ್ಲಿ. ಅವನು ಮುಂದೆ ಕೂತ್ಕೋಬೇಕಂತ ರಿಯಾನು ಆ ಕಡೆಯಿಂದ ಬಂದು ಫುಲ್ ಸೈಕಲ್ ಮಾಡ್ತಾವನೆ. ಫುಲ್ ಸೈಕಳು. ದಾವಸ್ಪೇಟ್ವರೆಗೂ ಕೂತ್ಕೋಬೇಕಂತ ಹಿಂದೆಗಡೆ ಅವ್ನು ಆಸಿಫು. ಆಮೇಲೆ ಇವ್ನು ಕೂತ್ಕೊಂತಾನೆ. ಹಿಂದೆಗಡೆ ಕೂತ್ಕೊಂತಾನಂತೆ. ಇವಾಗ ನೋಡೋಣ ಬನ್ನಿ ಇವಾಗ ಮುಂದೆ ಹೋಗಿ. ಸೊ ಈಗ ಹಾಸ್ಪಿಟ್ಲಲ್ಲಿ ಇದ್ದೀವಿ ನಾವು. ಸಾರಿಗೆ ಟೈಮ್ ಆಗ್ತಿದೆ. ಫುಲ್ ಟೆನ್ಷನ್ನಲ್ಲಿ ಇದ್ದೀವಿ. ಸೊ ತಿನ್ನಕ್ಕೆ ಏನೇನು ತೊಗೊಂಡ್ಬಿಟ್ಟಿದ್ದೀವಿ ಇಲ್ಲಿಂದ. ಎಲ್ಲಿ ತೋರ್ಸೋಣ ಜಗಳ ಇಲ್ಲಿ. ಇವ್ನು ಬಿಸ್ಕೆಟ್ ಎತ್ಕೊಂಡವನೆ.
ಸಾರಿಗೆ ಡೌಟು ನೋಡೋಣ ಹೋಗಿ ಕೊರಟಗೆರೆನಲ್ಲಿ ಮಾಡ್ಬೇಕು ಸಾರು. ಟೆನ್ಷನಲ್ಲಿ ಇದ್ದೀವಿ, ಸಾರು ಮಾಡಿಲ್ಲ ಅಂದರೆ ಆಗಲ್ಲ. ಮೊದಲು ನೀರು ಕುಡ್ದು ಇವಾಗ 5 ಗಂಟೆವರೆಗೂ ಏನಾದರೂ ಆಗಬೇಡಿ, ಹೊಡಿಬೇಕು ಕೊರಟಗೆರೆನಲ್ಲಿ ಸಾರು ಮಾಡಬೇಕು. ನಾನು ಹೇಳಿದೆ ಬೆಂಗಳೂರಿನಲ್ಲೇನೆ ಇದ್ದು ಸಾರು ಮಾಡ್ಕೊಂಡು ಬರೋಣ ಅಂತ. ನನ್ನ ಮಾತು ಕೇಳಲಿಲ್ಲ, ನನ್ನ ಮಾತು ಕೇಳಿಲ್ಲ. ಸೊ ಫೈನಲಿ ಮಧುಗಿರಿಗೆ ಬಂದುಬಿಟ್ವಿ ನಾವು. ಮಧುಗಿರಿನಲ್ಲಿ ಇಳಿದಿದ್ವಿ. ಇನ್ನೂ ಅರ್ಧ ಗಂಟೆ ಟೈಮ್ ಐತೆ ನಮ್ಮ ಹತ್ರ. ಟೋಟಲಿ ಅರ್ಧ ಗಂಟೆ ಐತೆ. ಸೊ ತುಂಬ ಥ್ಯಾಂಕ್ಸ್ ನಮ್ಮ ಇಂದಾದ್ಗೆ ಬೇಗ ಸಾರಿಗೆ ಇಲ್ಲೇ ಮಧುಗಿರಿಗೆ ಕರ್ಕೊಬಂದಿದ್ದು. ಸೊ ಇವಾಗ ನಾವು ಇಲ್ಲಿ ಬರ್ತಾ ಇದ್ದೀವಿ. ಸೊ ಇಲ್ಲಿಂದ ಟೀ ಕುಡಿದು ಆಮೇಲೆ ಬೇರೆ ಕಡೆ ಹೋಗೋಣ ಅಂತ. 4:15 ಆಗ್ತಿದೆ. ಚಾ ರೆಡಿ. ಸೊ ಟೀ ಕುಡಿದು ಈಗ ಬೇರೆ ಕಡೆ ಹೋಗೋಣ ಅಂತ. ಸೊ ಮೊದಲು ಸಾರು ಮಾಡ್ಕೊಂಡು ಆಮೇಲೆ ಸಿಗೋಣ ಅಂತ. ಹೆಂಗೋ 4:15 ಆಗ್ತಿದೆ. ಮಧುಗಿರಿಗೆ ಬಂದಿರೋದು ಬನ್ನಿ. ಸೊ ಫೈನಲಿ ಇವಾಗ ಬಂದಿದ್ದೀವಿ ನಾವು ಔಟ್ರೋಗೆ. 4:15ಗೆ ಮಧುಗಿರಿಗೆ ಬಂದು ಇವಾಗ ಸಾರು ಮಾಡಿಕೊಂಡು ಔಟ್ರೋನ ಶೂಟ್ ಮಾಡ್ಕೊಂಡು ಹೋಗಿ ಮನಿಕೊಳ್ತಾ ಇರೋಣ. ಈಗ ಬೇಜಾನ್ ತಲೆನೋವು, ನಿದ್ದೆ ಅಂತೂ ಹೆಂಗೆ ಎಳೀತಿದೆ ಅಂದರೆ ಫುಲ್ಲು. ಇನ್ನೊಂದು ಮೊನ್ನೆದೂ ನಾನು ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಇನ್ನು. ಸೊ ಅದನ್ನು ಅಪ್ಲೋಡ್ ಮಾಡಬೇಕು. ಸೊ ಇವತ್ತು ಸಖತ್ತಾಗಿತ್ತು ನಮ್ಮ ಜರ್ನಿ. ಬೆಂಗಳೂರಿಗೆ ಹೋಗಿದ್ದು ಫೆಸರ್ ಟೌನ್ಗೆ ಮಂದಿ ತಿನ್ಕೊಂಬರೋಕ್ಕೆ. ಸೊ ಟೆನ್ಷನಲ್ಲಿದ್ವಿ, ಎಲ್ಲಿ ನಮಗೆ ಸಾರು ಮಿಸ್ ಆಗಿಬಿಡುತ್ತೆ ಅಂತ. ಆದರೆ ನಮ್ಮ ಇಂದಾದವರು ಬೇಗನೆ ಕರ್ಕೊಬಂದ್ಬಿಟ್ರು ಇಲ್ಲಿ ಮಧುಗಿರಿಗೆ. ಸೊ ಅರ್ಧ ಗಂಟೆ ಇನ್ನೂ ನಮ್ಮ ಹತ್ರ ಟೈಮ್ ಇತ್ತು. ಸಖತ್ತಾಗಿತ್ತು. ನಮ್ಮ ಈ ವ್ಲಾಗ್ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ನಾಳೆ ಸಿಗೋಣ ಅಂತೆ ಡೇ 25ನಲ್ಲಿ. ಸೊ ಇವತ್ತಿಗೆ ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ. ಧನ್ಯವಾದಗಳು. ಪ್ಲೀಸ್.